ರಾಯನ್ಗೆ ಫಾದರ್ ಫಿಗರ್ ಬೇಕು, ನನಗೂ ಒಬ್ಬ ಸಂಗಾತಿ ಬೇಕು ಎಂತಕ್ಕಂಥ ಮಾತನ್ನು ಹೇಳಿ ಒಂದು ಎರಡನೇ ಮದುವೆಗೆ ಸಜ್ಜಾದ ಮೇಘ್ನಾ ರಾಜ್. ನಮಸ್ಕಾರ ವೀಕ್ಷಕರೇ. ಸ್ಯಾಂಡಲ್ವುಡ್ನ ಅಚ್ಚುಮೆಚ್ಚಿನ ನಟಿಯಾದಂತಹ ಮೇಘ್ನಾ ರಾಜ್ರವರ ಜೀವನ ಒಂದು ತೆರೆದ ಪುಸ್ತಕ ಇದ್ದಂತೆ. ಪತಿ ಚಿರಂಜೀವಿ ಸರ್ಜಾ ಅವರ ಅಕಾಲಿಕ ನಿಧನದ ನಂತರ ಮೇಘ್ನಾ ರಾಜ್ರವರು ಬೆಟ್ಟದಷ್ಟು ಧೈರ್ಯದಿಂದ ತನ್ನ ಮಗ ರಾಯನನ್ನು ಸಾಕ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದರೆ ಮಗನನ್ನು ಸಾಕೋದು ಅಂದರೆ ಅದು ಸುಲಭದ ಮಾತಲ್ಲ. ಆ ಒಂದು ದಿನಗಳಲ್ಲಿ ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ತುಂಬ ಟೀಕೆಗಳಾಗಿರ್ಬೋದು, ಕೆಲವೊಂದು ಮಂದಿಗಳಿಂದ ನಿಂದನೆಗಳಾಗಿರ್ಬೋದು, ತುಂಬಾ ಒಂದು ನಿಂದನೆಗಳು ಟೀಕೆಗಳು ಅವರಿಗೆ ಬಂದವು. ಆದರೆ ಅದನ್ನು ಯಾವುದನ್ನು ತಲೆಗೆ ಹಾಕೊಳ್ಳಾದೆ ಅವರ ಮಗನನ್ನು ತುಂಬ ಚೆನ್ನಾಗಿ ಧೈರ್ಯದಿಂದ ಬೆಳೆಸ್ತಾ ಇದ್ದಾರೆ. ಸೊ ಇಂದಿಗೂ ಕೂಡ ಅವರ ಮಗನನ್ನು ತುಂಬ ಚೆನ್ನಾಗಿ ಅವರ ಮಗನೇ ಅವರಿಗೆ ಪ್ರಪಂಚ ಅನ್ನೋ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ನಡೆದ ಕೆಲವು ಸಂದರ್ಶನವೊಂದರಲ್ಲಿ ಮೇಘ್ನಾ ರಾಜ್ರವರು ಆಡಿರುವ ಮಾತುಗಳು ಈಗ ಎಲ್ಲರ ಕಣ್ಣುಗಳಲ್ಲೂ ಒದ್ದೆಗಳನ್ನಾಗಿ ಮಾಡಿವೆ. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದರೆ ಅಂಥ ಒಂದು ಕೊರಗು ಮಾತುಗಳನ್ನು ಹೇಳಿದ್ದಾರೆ. ಮಗನಿಗೆ ತಂದೆಯ ಅವಶ್ಯಕತೆ ಇದೆ ಮತ್ತು ತಮ್ಮ ಜೀವನದಲ್ಲಿ ಒಬ್ಬ ಸಂಗಾತಿಯ ಅನಿವಾರ್ಯತೆಯ ಬಗ್ಗೆ ಅವರು ಮೊದಲ ಬಾರಿಗೆ ಒಂದು ಮನಬಿಚ್ಚಿ ಮಾತನ್ನು ಆಡಿದ್ದಾರೆ. ಆ ವಿವರಗಳು ಏನು, ಅಷ್ಟಕ್ಕೂ ಅವರು ಏನು ಮಾತನಾಡಿದ್ರು, ಇನ್ನು ಎರಡನೇ ಮದುವೆ ಆಗ್ತಾರಾ, ಸೊ ಯಾವಾಗ ಆಗ್ತಾರೆ, ಒಂದು ಎರಡನೇ ಮದುವೆಯನ್ನು ಆಗಿದ್ದಾರಾ, ಸೊ ಏನು ಕತೆ ಎರಡನೇ ಮದುವೆ ಬಗ್ಗೆ, ಒಂದು ಗಂಡು ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ತಡೆಯಾಗಿ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪತಿ ಚಿರಂಜೀವಿ ಸರ್ಜಾ ಅವರು ನಿಧನರಾದಾಗ ಮೇಘ್ನಾ ರಾಜ್ರವರು ಗರ್ಭಿಣಿಯಾಗಿದ್ದರು. ಅಂದಿನಿಂದ ಇಂದಿನವರೆಗೆ ತಂದೆ ಇಲ್ಲ ಎಂಬ ಕೊರಗು ಮಗನಿಗೆ ತಿಳಿಯದಂತೆ ಮಗನನ್ನು ಒಂದು ಕಣ್ಣ ರೆಪ್ಪೆಯಂತೆ ಸಾಕ್ತಾ ಇದ್ದಾರೆ. ಆದರೆ ಈಗ ರಾಯನ್ ಬೆಳೆಯುತ್ತಿದ್ದಾನೆ. ಸಂದರ್ಶನದಲ್ಲಿ ಮಾತನಾಡುತ್ತಾ ಮೇಘ್ನಾ ರಾಜ್ರವರು 3-4 ವರ್ಷಗಳ ಹಿಂದೆ ಹೋಲಿಸಿದರೆ ಇತ್ತೀಚಿನ ದಿನಗಳಲ್ಲಿ ನಾನು ಸಿಂಗಲ್ ಪೇರೆಂಟ್ ಅನ್ನುವುದು ನನಗೆ ತುಂಬ ಕಾಡ್ತಾ ಇದೆ, ನಾನು ಒಬ್ಬಳೇ ಇದ್ದೀನಿ ಅನ್ನೋದು ನನಗೆ ತುಂಬ ಕಾಡ್ತಾ ಇದೆ. ಮೊದಲನೇದಾಗಿ ಮೊದಲ 2 ವರ್ಷಗಳ ಕಾಲ ನನಗೆ ಏನೂ ಕಾಡಿರಲಿಲ್ಲ, ನಾನು ತುಂಬ ಚೆನ್ನಾಗಿ ಎಲ್ಲವನ್ನ ಒಬ್ಬಳೇ ನಿಭಾಯಿಸ್ತಾ ಇದ್ದೆ. ಆದರೆ ಒಬ್ಬಳೇ ನಿಭಾಯಿಸಬಹುದು ಕೂಡ ಅಂದ್ಕೊಂಡಿದ್ದೆ. ಆದರೆ ಕಳೆದಂತೆ ನನಗೆ ತುಂಬಾ ಒಂದು ಭಾರ ಅನ್ನಿಸ್ತಾ ಇದೆ, ಎಲ್ಲವನ್ನ ನಿಭಾಯಿಸೋದು ತುಂಬ ಕಷ್ಟವಾಗ್ತಿದೆ ಅನ್ನೋ ಮಾತನ್ನು ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಆ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ರಾಯನ್ ಈಗ ತುಂಬ ಚುರುಕಾಗಿದ್ದಾನೆ, ಅವನ ಎನರ್ಜಿಯನ್ನು ಮ್ಯಾಚ್ ಮಾಡಲು ಕೆಲವೊಮ್ಮೆ ನನಗೆ ಸಾಧ್ಯವಾಗ್ತಾ ಇಲ್ಲ ಎಂದು ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಅವನೊಬ್ಬ ಗಂಡು ಮಗು, ಅವನ ಜೀವನದಲ್ಲಿ ಒಬ್ಬ ಪುರುಷರ ಮಾರ್ಗದರ್ಶನ ಅವನಿಗೆ ಬೇಕೇ ಬೇಕು, ಮೇಲ್ ಫಿಗರ್ ಅವರಿಗೆ ತುಂಬಾ ಮುಖ್ಯ ಅನ್ನೋ ಮಾತನ್ನು ಇಲ್ಲಿ ಒಂದು ಮೇಘ್ನಾ ರಾಜ್ರವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಹಾಗೆಯೇ ತುಂಬ ಒಂದು ಮನದ ಮಾತುಗಳನ್ನು, ಆತಂಕಗಳನ್ನು, ಹಾಗೆ ಕೆಲವೊಂದಿಷ್ಟು ಅವಮಾನಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಮಗನಿಗೆ ತಂದೆಯ ಪ್ರೀತಿ ಮತ್ತು ಸಮ್ಮುಖದ ಅವಶ್ಯಕತೆ ಇದೆ ಎಂಬುದು ಅವರ ನೋವಿನ ಸಂಗತಿಯಾಗಿದೆ. ಇದೇ ಸಂದರ್ಶನದಲ್ಲಿ ಮೇಘ್ನಾ ರಾಜ್ರವರು ಒಂದು ನೇರ ಪ್ರಶ್ನೆ ಎದುರಾಗುತ್ತೆ. ನೀವು ಹೊಸ ಪ್ರೀತಿಯನ್ನು ಸ್ವೀಕರಿಸಲು ಸಿದ್ಧರಿದ್ದೀರಾ ಎಂದು ಕೇಳಿದಾಗ ಅವರು ಬಹಳ ಪ್ರಬುದ್ಧವಾಗಿ ಒಂದು ಉತ್ತರವನ್ನು ಕೊಡ್ತಾರೆ. ಹೊಸದಾಗಿ ಪ್ರೀತಿಸುವುದರಲ್ಲಿ ಅಥವಾ ಹೊಸ ಪ್ರೀತಿಯ ಬಗ್ಗೆ ಯೋಚನೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂಬುದು ಅವರ ಅಭಿಪ್ರಾಯವಾಗಿದೆ. ನಾವು ಎಷ್ಟೇ ಸ್ವತಂತ್ರವಾಗಿರಲಿ, ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ಒಬ್ಬ ಜೀವನ ಸಂಗಾತಿಯ ಅವಶ್ಯಕತೆ ಇದ್ದೇ ಇರುತ್ತೆ. ದಿನದ ಕೊನೆಯಲ್ಲಿ ಇವತ್ತು ನನ್ನ ದಿನ ಚೆನ್ನಾಗಿತ್ತು ಅಥವಾ ನನಗೆ ತುಂಬ ಸುಸ್ತಾಗಿದೆ ಎಂದು ಹಂಚಿಕೊಳ್ಳಲಾದರೂ ಒಬ್ಬ ಸಂಗಾತಿಯಾಗಿರಲಿ, ಒಬ್ಬರು ಯಾರಾದರೂ ಬೇಕೇ ಬೇಕು ಅನ್ನೋ ನುಡಿಯನ್ನು, ಒಂದು ಭಾವುಕ ನುಡಿಯನ್ನು ಇಲ್ಲಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಮೇಘ್ನಾ ರಾಜ್ ಅವರ ಈ ಪ್ರಾಮಾಣಿಕ ಮಾತುಗಳು ಕೇಳಿದ ಅಭಿಮಾನಿಗಳು ಅವರ ಪರವಾಗಿ ನಿಂತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಅಕ್ಕ ರಾಯನ್ ಮತ್ತು ನಿಮ್ಮ ಸಂತೋಷಕ್ಕಾಗಿ ಇನ್ನೊಂದು ಮದುವೆಯಾಗಿ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದರ ಮೂಲಕ ಒಂದು ಕಮೆಂಟ್ಗಳನ್ನು ಮಾಡಿ ಅವರಿಗೆ ಇದ್ದ ಬೆಂಬಲವನ್ನು ಸೂಚಿಸಿದ್ದಾರೆ. ಮೇಘ್ನಾ ರಾಜ್ರವರು ತಮ್ಮ ಮನಸ್ಸಿನ ವಾರವನ್ನು ಇಳಿಸಿಕೊಂಡ ರೀತಿ ಅನೇಕ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಮೇಘ್ನಾ ರಾಜ್ ಅವರು ಸದ್ಯ ಮಗನ ಭವಿಷ್ಯ ಮತ್ತು ತಮ್ಮ ವೃತ್ತಿ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಸಂಗಾತಿಯ ಬಗ್ಗೆ ಇವರು ಆಡಿರುವ ಮಾತುಗಳನ್ನು, ಜೀವನದ ಕಟು ಸತ್ಯಗಳನ್ನು ಸಾರ್ತಾ ಇವೆ. ವೀಕ್ಷಕರೇ, ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ನಿಮ್ಗೆ ಏನಿಸುತ್ತೆ? ಅವರು ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ? ಸೊ ಅಭಿಮಾನಿಗಳ ಆಸೆಯ ಏನು, ನಿಮ್ಮ ಅಭಿಪ್ರಾಯವೇನು? ಅವರು ಈ ನಿರ್ಧಾರ ತೆಗೆದುಕೊಂಡಿರೋದು ಸರಿನಾ ತಪ್ಪಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.